ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಮಜಾ ಇರೋದು ಯಾವ ಥರ ಇತ್ತು ಅಂತ. ಯಾವುದಕ್ಕೂ ಒಂದಕ್ಕೆ ಹೋಗಿದ್ದೆ ಲುಕ್ ಟೆಸ್ಟ್ಗೆ, ಸಮ್ ಮೈಥಾಲಜಿ ಸೀರಿಯಲ್. ನಾನು ನನ್ನ ಫ್ರೆಂಡ್ಸ್ ಗುಂಪುಗಳು ಒಬ್ಬನೇ ಅಂತೂ ಹೋಗ್ತಿರಲಿಲ್ಲ, ಯಾಕೆಂದರೆ ನಮ್ಗಳಿಗೆ ಒಬ್ಬರೇ ಹೋದ್ರೆ ನಮ್ಗೆ ಫ್ರಸ್ಟ್ರೇಟ್ ಆಗ್ಬಿಡ್ತೀವಿ. ಹೋದರೆ ಎಲ್ಲ ಕಡೆ ಒಂದು 500, 600, 700 ಜನ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಇದೆ. ಆಡಿಷನ್ಸ್ಗೆ, ಲುಕ್ ಟೆಸ್ಟ್ಗೆ ಬರೋದು ಎಲ್ಲ ಮಾಡ್ತಾರೆ ಇದ್ದಿದ್ದು. ಸೊ ಆವಾಗ ಒಂದು ಟೈಮಲ್ಲಿ ಒಂದಿಷ್ಟು ಜನಕ್ಕೆ ಕರೆದಿದ್ರು. ಒಂದು ಮೈಥಾಲಜಿಕಲ್ ಸೀರಿಯಲ್ಲು, ನಿಮಗೆ ಒಳ್ಳೆ ಕ್ಯಾರೆಕ್ಟರ್ ಸಿಗುತ್ತೆ, ಒಂದು ಒಳ್ಳೆ ಪೇಮೆಂಟ್ ಇದೆ, ಗುಜರಾತಲ್ಲಿ ಶೂಟಿಂಗು ಅಂತ, ಸಮ್ ಏಜೆನ್ಸಿ, ಐ ಡೋಂಟ್ ವಾಂಟ್ ಟು ನೇಮ್ ದ್ಯಾಟ್. ಸೊ ಅಲ್ಲೆಲ್ಲೋ ಕೋರಮಂಗ್ಲಲ್ಲಿದೆ ಅದು. ಸೊ ಅಲ್ಲಿಗೆ ಹೋಗಿದ್ದಾಗ ಸೆಕೆಂಡ್ ಫ್ಲೋರ್ ಹತ್ತಿದ್ದೀವಿ. ಹತ್ತಾದಮೇಲೆ ಎಲ್ಲರ ಮುಖಗಳು ನೋಡಿದ್ರು ಅವರ ಏಜೆನ್ಸಿಯವರು. ಒಂದು ಮಾಮೂಲಿ ಒಂದು 5D ಕ್ಯಾಮ್ರಾ ಇಟ್ಟಿದ್ರು, ಎಲ್ಲ ಮಾಡಿದರು. 10 ಜನದಲ್ಲಿ 5 ಜನ ಹಾಗೆ ಬೈದು ಕಳಿಸ್ಬಿಟ್ರು. ನಿಮ್ಮ ಮಖ ನೋಡ್ಕೊಂಡಿದ್ದೀರೇನ್ರು ನೀವು, ಏನಿದು ಹಿಂಗಿದೆ ಮಖ, ಈ ಥರ ಮಖಗಳು ಇಟ್ಕೊಂಡು ಬರೋಕ್ಕಾಗತ್ತಾ ನೀವು ಇಂಡಸ್ಟ್ರಿಗೆ, ಯಾರು ನಿಮ್ಮನ್ನೆಲ್ಲ ಆ್ಯಕ್ಟರ್ಸ್ ಆಗ್ತಾರೆ ಅಂತ ಇದು ತುಂಬಿದ್ದು, ಇನ್ಸ್ಪಿರೇಷನ್ ತುಂಬಿದ್ದು, ಹೋಗ್ರಿ ಆಚೆ ಅಂತ 5 ಜನ ಕಳಿಸಿದ್ರು. ಇನ್ನು 5 ಜನ ನಾವು ಉಳ್ಕೊಂಡಿದ್ವಿ. ಆ 5 ಜನದಲ್ಲಿ ಒಂದಿಬ್ಬರಿಗೆ ಶರ್ಟ್ ತೆಗಿರೋ, ಎಲ್ಲರಿಗೂ ಶರ್ಟ್ ತೆಗಿರೋ ಅಂದರು. ತೆಗಿತಾರೆ ಇಲ್ಲ, ಇದು ಮೈಥಾಲಜಿಕಲ್ ಸೀರಿಯಲ್ಲು, ಬಾಡಿ ಫಿಟ್ ಆಗಿದೆ ಅಲ್ವಾ ಚೆಕ್ ಮಾಡ್ಬೇಕು, ತೆಗಿರಿ. ಸರಿ ಆಯಿತು ಅಂತ ತೆಗೆದ್ವಿ. ಅದರಲ್ಲಿ ಇಬ್ಬರು ಫಿಲ್ಟರ್ ಆದರು, ಬಾಡಿ ಚೆನ್ನಾಗಿಲ್ಲ ಅಂತ. ನಮ್ಮದೇನು ಅಂತ ಇರೋ, ನಾನು ಜಿಮ್ಮೇನು ಮಾಡ್ತಿರ್ಲಿಲ್ಲ ಆವಾಗ. ಬಟ್ ಓಕೆ, ಏನೋ ತಕ್ಕ ಮಟ್ಟಕ್ಕೆ ಇತ್ತು ಅಂತ ಇತ್ತು. ಹಾಂ, ಇವಿಬ್ಬರು ಓಕೆ. ನನ್ನ ಫ್ರೆಂಡ್ ಜನರಿಗೆ ಇನ್ನೊಬ್ಬ ಫ್ರೆಂಡ್ ಇದ್ದ, ರಾಕಿ ಅಂತ. ಸೊ ನಮ್ಮಿಬ್ಬರನ್ನ 10 ಜನದಲ್ಲಿ ಇಬ್ಬರು ಫೈನಲ್ ಆದ್ವಿ ಅಲ್ಲಿ. ಆಮೇಲೆ ಒಂದು ಕೆಲಸ ಮಾಡಿ, ಕೆಳಗಡೆ ಸಲೂನ್ ಇದೆ, ಪೂರ್ತಿ ಶೇವ್ ಮಾಡಿಸ್ಕೊಂಬಂದ್ಬಿಡಿ ಅಂದರು. ಸರ್ ಏನು ಹೇಳ್ತಿದ್ದೀರಾ ಸರ್ ನೀವು ಅಂತ. ಮೈಥಾಲಜಿಕಲಪ್ಪ, ಗೆಟಪ್ ಎಲ್ಲ ಹಾಕಿದ್ದು ಕಳಿಸ್ಬೇಕಾಗತ್ತೆ, ಇಲ್ಲಿಂದ ಮುಂಬೈಗೆ ಹೋಗುತ್ತೆ, ಅಲ್ಲಿ ಸೆಲೆಕ್ಷನ್ ಆದಮೇಲೆ ನಿಮ್ಮ ಗುಜರಾತಿಗೆ ಶೂಟಿಂಗ್ ಹೋಗ್ತೀರಾ. ನಾನು ಬಿಲ್ಕುಲ್ ಇಲ್ಲ ಅಂತ. ಇದೇನಿದು ಎಲ್ಲ ಬೇರೆದಕ್ಕೆ ಮಾಡೋದಕ್ಕಾಗೋದಿಲ್ಲ, ನಾವು ಬಂದಿರೋದು ಬೇರೆ ಏನಾರ ಮಾಡೋಣ ಅಂತ, ಬರೀ ಮೈಥಾಲಜಿಕಲ್ ಮಾಡಿಬಿಟ್ರೆ ಏನು ಪ್ರಯೋಜನ, ಗುರ್ತು ಸಿಗಲ್ಲ ನಮಗೆ, ಅದು ಇದು ಅಂತೆಲ್ಲ ಹೇಳಿ. ಥಿಯೇಟ್ರಿಂದ ಬಂದಿದ್ದಾರಲ್ವ, ಹಂಗೆಲ್ಲ ಅನ್ಬಾರ್ದು, ಥಿಯೇಟ್ರ್ ಅಂದರೆ ಎಲ್ಲ ಪಾತ್ರಗಳು ಮಾಡಬೇಕು ಅಂತ ಇನ್ನೊಬ್ಬ ನನಗೆ ಅದಿರುತ್ತೆ. ಸೊ ನಾನು ಹೇಳಿದ ಮಾತು ಕೇಳು ಮಗ, ಇದೊಂದು ಸಲ ಮಾಡಿಸ್ಕೊಂಬಂದು ಏನು ಕೂದಲು ತಾನೇ ಬರುತ್ತೆ, ಬಾ ಕೊಡೋಣ, ಇವಾಗ ಯಾವುದು ಪ್ರಾಜೆಕ್ಟ್ ಮಾಡ್ತಿಲ್ವಲ್ಲ, ಏನು ನಂಗೆ ಅವಕಾಶನೇ ಸಿಕ್ಕಿಲ್ಲ, ಬಾ. ಗುಜರಾತ್ಗೆಲ್ಲ ಅಂತಿದ್ದಾರೆ, ಅವು ನಾರ್ತ್ ಇಂಡಿಯಾ ಶೂಟಿಂಗು ಅಂದ್ರೇನು ಸಾಮಾನ್ಯನಾ, 8 ದಿನ ಶೂಟಿಂಗ್ ಡೇಟ್ ಕೊಡ್ತಾರಂತೆ, ಒಳ್ಳೆ ಸಂಬಳ ಇರುತ್ತೆ, ಬಾ. ತಲೆಗೆ ತುಂಬಿದ್ರು. ಸರಿ ಹೋದ್ವಿ ಕೆಳಗಡೆ, ಹೋಗಿ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ಬಂದ್ವಿ. ಬಂದಾದಮೇಲೆ ಲುಕ್ ಟೆಸ್ಟು ಕೊಟ್ವಿ. ಲುಕ್ ಟೆಸ್ಟು ಚೆನ್ನಾಗಾಯಿತು ಅಂತ ಹೇಳಿದ್ರು. ಆ್ಯಂಡ್ ಒಂದು ವಾರ ಆದರೂ ಅಪ್ಡೇಟ್ ಬರಲಿಲ್ಲ. ಒಂದು ವಾರ ಆದಮೇಲೆ ಫೋನ್ ಬಂತು, ನಿಮ್ದೆಲ್ಲ ಓಕೆ, ವಾಯ್ಸು ಸುದೀಪ್ ಸರ್ ಥರ ಬೇಕು ವಾಯ್ಸ್ ಇದಕ್ಕೆ ನಿಮಗೆ. ಸರ್ ಸುದೀಪ್ ಸರ್ ಹಿಂಗೆ ಕೊಡೋಕ್ಕಾಗುತ್ತೆ, ನನ್ನ ವಾಯ್ಸ್ ಇರೋದೇ ಹೀಗೆ ಅಂದೆ. ಇಲ್ಲ, ಒಂದು ಕೆಲಸ ಮಾಡಿ, ನನಗೆ ಗೊತ್ತಿರೋರಿದ್ದಾರೆ, ಅದು ಜಯನಗರಲ್ಲಿ ಯಾವುದೋ ಹಾಸ್ಪಿಟ್ಲಿದೆ, ಹೋಗಿ ಥ್ರೋಟ್ ಆಪ್ರೇಷನ್ ಮಾಡಿಸ್ಕೊಂಬಿಡಿ, ನಿಮಗೆ ಬೇಸ್ ವಾಯ್ಸ್ ಬರುತ್ತೆ ಅಂದರು. ಇದು ಯಾವುದು, ನಾನು ನಂಬಿಟ್ಟಿದ್ದೆ. ಆಮೇಲೆ ಹೋಗಿಲ್ಲ. ಒಂದು 2-3 ದಿನ ಆದಮೇಲೆ ನನಗೆ ವಿಷಯ ಗೊತ್ತಾಗಿದ್ದೇನು ಅಂತಂದರೆ, ಕಾಮಿಡಿ, ಅವನ ಏಜೆನ್ಸಿ ಅವನಿದ್ನಲ್ಲ, ಅವನು ಮತ್ತು ಸಲೂನ್ ಅವನು ಟೈಅಪ್ ಮಾಡ್ಕೊಂಡಿದ್ದಾರೆ, ಬಂದವ್ರಿಗೆಲ್ಲ ಶೇವಿಂಗ್ ಕಟಿಂಗ್ ಮಾಡಿ ಕಳಿಸ್ತಾರೆ.